MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸುಮಲತಾ ಸರಿಯಾಗಿ ಮಾತಾಡಿದ್ದಾರೆ. ನಾವೇನು ಸಾವಿರಾರು ವರ್ಷಗಳ ಹಿಂದೋಗಿ ಯಾರು ಯಾವ ಭಾಷೆಯಿಂದ ಹುಟ್ಟಿತು ಅಂತ ನೋಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಹೇಳಬಾರ್ದು. ಕನ್ನಡಿಗರ ಮನಸ್ಸಿಗೆ ನೋವು ಮಾಡಿದ್ದೀರಿ ನೀವು. ನಾವು ಯಾವ ದೊಡ್ಡ ಭಾಷಾ ಪಂಡಿತರು ಇದನ್ನೆಲ್ಲ ಮಾತಾಡೋಕ್ಕೆ? ಹೋಗಿ ನೋಡಿದ್ರೆ ನೀವು ಸಾವಿರಾರು ವರ್ಷ ಹಿಂದೋಗಿ ಯಾವ್ದು ಫಸ್ಟು ಯಾವ್ದು ಲಾಸ್ಟು ಅಂತ. ಇದರಿಂದ ಮನಸ್ಸಿಗೆ ಬೇಜಾರಾಗಿದೆ. ಗೊತ್ತಿಲ್ಲದ ವಿಚಾರದ ಬಗ್ಗೆ ನೀವು ಮಾತಾಡಬಾರದು. ಇದು ಸುಮಲತಾ ಅವರ ಸ್ಟೇಟ್ಮೆಂಟ್ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆಯಾದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ, ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಹಿ ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರೂ ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ಸೊ ಅಂಥ ಗೊತ್ತಿಲ್ಲದೇ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಸರ್ಕಾರ ಕೂಡ ಇದಕ್ಕೆ ಎಂಟ್ರಿ ಕೊಡ್ತು. ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಮಾತಾಡಿದಂಥ ಮಾತನ್ನು ಕೇಳಿದ್ವಿ. ಈಗ ಶಿವರಾಜ್ ತಂಗಡಗಿ ನೇರವಾಗಿ ಒಂದು ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತ. ಮುಗಿತು ಕತೆ ಅಲ್ಲಿಗೆ. ಕಮಲ ಹಾಸನ್ ಚಿತ್ರಗಳಿಗೆ ನಿರ್ಬಂಧ ವಿಧಿಸಿ ಕನ್ನಡ ಭಾಷೆ ಬಗ್ಗೆ ಮಾತಾಡೋದು ಏನಷ್ಟು ಸುಲಭನಾ? ನಮಗೆಷ್ಟು ನೋವಾಗಿದೆಯಲ್ಲ ಅವ್ರಿಗೂ ಗೊತ್ತಾಗ್ಲಿ. ನಮ್ಮ ಭಾವನೆಗಳಿಗೆ ಎಷ್ಟು ಧಕ್ಕೆ ಆಗಿದೆ ಗೊತ್ತಾಗ್ಲಿ ಅದಕ್ಕೆ. ಹಿಂಗಾಗಿ ಅವ್ರ ಚಿತ್ರ ಬಿಡುಗಡೆಗೆ ಒಪ್ಪಬೇಡಿ. ಇಂಥ ಹೇಳಿಕೆಗಳನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಶಿವರಾಜ್ ತಂಗಡಿಗೆ ಹೇಳಿರುವಂಥ ಮಾತು. ಒಳ್ಳೆಯ ಹೆಜ್ಜೆ ಇಟ್ಟಿದೆ ಸರ್ಕಾರ. ಮಂತ್ರಿಗಳು ಕೂಡ ಶಿವರಾಜ್ ತಂಗಡಿಗೆಯವರು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ಇವ್ರು ಸಿನಿಮಾ ನೋಡಲಿಲ್ಲ ಅಂತಂದ್ರೆ ಏನು ಇಲ್ಲಿ ಎಂಟರ್ಟೈನ್ಮೆಂಟೇ ಸಿಗಲ್ವಾ? ಏನು ಇವ್ರದ್ದೊಂದೇ ಸಿನಿಮಾನ? ಬೇಕಾದಷ್ಟು ಸರಿ ಈ ರಜನಿಕಾಂತ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಸರಿ ಈ ಥರದ್ದೆಲ್ಲ ಆಗಿದೆ. ಎಂದೂ ಕೂಡ ರಜನಿಕಾಂತ್ ಆ ಥರ ಉದ್ದಟತನದಿಂದ ಮಾತಾಡಿಲ್ಲ. ಹುಚ್ಚು ಸ್ಟೇಟ್ಮೆಂಟ್ ಅವ್ರ ಬಾಯಿಂದಲೇ ಬಂದಿಲ್ಲ. ಒಬ್ಬ ಪ್ರಬುದ್ಧ ಕಲಾವಿದ ಯಾವ ರೀತಿ ನಡ್ಕೋಬೇಕೋ ಅದಕ್ಕೆ ಸಾಕ್ಷಿ ರಜನಿಕಾಂತ್. ಈ ಕಮಲ್ ಹಾಸನ್ ಭಾಳ ಅದ್ಭುತವಾದಂಥ ನಟ. ಆದರೆ ದುರಹಂಕಾರ. ಯಾರಪ್ಪನ ಮನೆಯದು ಹೇಳಿ ದುರಹಂಕಾರ? ನಾನೇ ದೊಡ್ಡ ಪೋತ್ನಾಯಕ ಅಂತ, ನಾನು ಹೇಳಿದ್ದೆಲ್ಲವೂ ಸರಿ ಅಂತ. ಯಾವುದೋ ಅಭಿಮಾನದಲ್ಲಿ ಅವರು ಹೌದು. ಹಿಂಗತ್ತು ಶಿವರಾಜ್ ಕುಮಾರ್ ತುಂಬ ಅಭಿಮಾನದಿಂದ ಹೇಳಿದರು. ಶಿವರಾಜ್ ಕುಮಾರ್. ಹೌದಪ್ಪ, ಏನಂದರೆ ನಾನು ನಿಮ್ಮಲ್ಲಿ ನಮ್ಮ ತಂದೆ ಕಾಣ್ತೀನಿ, ನೀನು ನಮ್ಮ ತಂದೆ ಸಮಾನ ಅನ್ನುವಂಥ ಮಾತನ್ನು ಹೇಳಿದರು. ನೀವು ಅದಕ್ಕೆ ಒಪ್ಪಿಕೊಂಡು ನೀವು ಆಯಿತು ಅಂತ ಹೇಳಿ ತೀರಾ ಭಾಷೆ ಎಲ್ಲಿಂದ ಹುಟ್ಟಿತು ಅಂತ ಹೇಳಿಬಿಟ್ರೆ ಅದಕ್ಕೊಂದು ಅರ್ಥ ಇದೆಯಾ? ಅದರ ಪರಿಣಾಮ ಈಗ ಎದುರಿಸ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಎಲ್ಲೋ ಒಂದು ಕಡೆಗಿದು ತೀವ್ರ ರೂಪ ಪಡ್ಕೊಳ್ತಿರುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ವಿತರಕರನ್ನು ಕೂಡ ಕರೆದು ಮಾತಾಡಿದ್ದಾರೆ. ಈ ರೀತಿ ಆಗುವಂಥ ಸರಿಯಲ್ಲ ಅಂತ ಫಿಲ್ಮ್ ಚೇಂಬರ್ನವರು ಕರೆದು ಮಾತಾಡಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಎಂಟ್ರಿ ಆಗಿದೆ. ಇನ್ನೊಂದು ಕಡೆಗೆ ಕರವೇ ಮತ್ತು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಚಿತ್ರ ಬಿಡುಗಡೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೆ ಈಗ ತಂಗಡಿಗೆ ಒಂದು ಪತ್ರ ಬರೆದಿದ್ದಾರೆ. ಕಮಲ್ ಹಾಸನ್ ಅವರ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗಬಾರ್ದು ಅಂತ. ದುರಹಂಕಾರಕ್ಕೆ ತಕ್ಕ ಬೆಲೆ ಎಲ್ಲೋ ಒಂದು ಕಡೆಗೆ ಸಂದಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮಂಗಳ, ಏನಂತೀರಿ? ಅಫ್ಕೋರ್ಸ್ ರಂಗನಾಥ್, ಕಮಲ್ ಹಾಸನ್ ಅವರ ಒಂದು ಉದ್ದಟತನದ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕದಾದ್ಯಂತ ಸಾಕಷ್ಟು ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಈ ತಗ್ ಲೈಫ್ ಸಿನಿಮಾ ಏನಿದೆ ಅದನ್ನು ರಿಲೀಸ್ ಮಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ ಕೂಗೋ ಮೂಲಕ, ಜೊತೆಗೆ ಅವ್ರಿಗೆ ಏನು ಮಸಿ ಬಳಿಯೋ ಮೂಲಕ ಅವರ ಭಾವಚಿತ್ರಕ್ಕೆ ಸಾಕಷ್ಟು ಹೋರಾಟವನ್ನು ಇವತ್ತು ಕನ್ನಡ ಪರ ಸಂಘಟನೆಗಳು ನಿನ್ನೆಯಿಂದಲೂ ಮಾಡ್ತಿರುವಂಥದ್ದು. ಇವತ್ತು ಫಿಲ್ಮ್ ಚೇಂಬರ್ಗೆ ಕನ್ನಡ ಪರ ಸಂಘಟನೆಗಳಿಂದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಅಂದರೆ ಕನ್ನಡ ಒಂದು ಭಾಷೆಗೆ
ಜೊತೆಗೆ ಈ ರೀತಿ ಅವಮಾನ ಮಾಡಬಾರ್ದು, ಕಮಲ್ ಹಾಸನ್ ಅಂತಹ ಒಂದು ಲೆಜೆಂಡರಿ ನಟ ಈ ರೀತಿ ಒಂದು ಉದ್ದಟತನ ತೋರಬಾರ್ದು. ಅಂದರೆ ಕ್ಷಮೆನೂ ನಾನು ಕೇಳೋದಿಲ್ಲ, ಇದನ್ನು ಪ್ರೀತಿಯಿಂದ ಹೇಳಿದ್ದೀನಿ ಹೊರತು ನಾನು ಯಾವ ಇದರಿಂದನೂ ಹೇಳಿಲ್ಲ, ಹೀಗಾಗಿ ನಾನು ಕ್ಷಮೆ ಕೇಳಲ್ಲ ಅನ್ನೋ ಒಂದು ಉದ್ದಟತನವನ್ನು ಅವರು ತೋರಿದ್ದಾರೆ. ಹೀಗಾಗಿ ಅವರ ಸಿನಿಮಾ ಇಲ್ಲಿ ರಿಲೀಸ್ ಆಗಲೇಬಾರ್ದು. ಜೊತೆಗೆ ಈಗಷ್ಟೇ ಅಲ್ಲ, ಇನ್ಯಾವತ್ತೂ ಕೂಡ ಕಮಲ್ ಹಾಸನ್ ಅವರ ಯಾವುದೇ ಸಿನಿಮಾಗಳಲ್ಲೂ ಕೂಡ ಕರ್ನಾಟಕದಾದ್ಯಂತ ರಿಲೀಸ್ ಆಗಬಾರ್ದು ಅನ್ನೋ ಒಂದು ಹೋರಾಟವನ್ನು ಇವತ್ತು ಏನು ಕರವೇ ಸಂಘಟನೆಗಳಿಂದ ಮಾಡಲಾಯಿತು. ಜೊತೆಗೆ ಏನಂತಂದರೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ವಿತರಕರನ್ನು, ಅಂದರೆ ಈ ಒಂದು ತಗ್ ಲೈಫ್ ಸಿನಿಮಾ ಏನಿದೆ ಆ ಸಿನಿಮಾನ ವಿತರಣೆಯನ್ನು ಮಾಡ್ತಾ ಇರೋದು ವೆಂಕಟೇಶ್ ಕಮಲಾಕರ್ ಅನ್ನೋರು. ಸುಮಾರು 8 ಕೋಟಿ ಅಡ್ವಾನ್ಸ್ ಕೊಟ್ಟು ಅವರು ಈ ಸಿನಿಮಾನ ಖರೀದಿ ಮಾಡಿಕೊಂಡು ಕರ್ನಾಟಕದಾದ್ಯಂತ ರಿಲೀಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಹೀಗಾಗಿ ಅವರನ್ನು ಕರೆಸಿ ಫಿಲ್ಮ್ ಚೇಂಬರ್ನಲ್ಲಿ ಇವತ್ತು ಸಭೆ ಮಾಡಲಾಗ್ತಿದೆ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಸಾರಾ ಗೋವಿಂದ್ ಅವರು, ಜೊತೆಗೆ ಏನು ಥಾಮಸ್ ಡಿಸೋಜಾ ಅವರು, ಜೊತೆಗೆ ಹಿರಿಯ ನಟಿ ಜಯಮಾಲಾ ಸೇರಿದಂತೆ ಪದಾಧಿಕಾರಿಗಳು, ನಿರ್ಮಾಪಕರು, ಪ್ರದರ್ಶಕ ವಲಯದವರು ಹಾಗೆ ವಿತರಕ ವಲಯದವರು ಸೇರಿದಂತೆ ಸಾಕಷ್ಟು ಜನ ಫಿಲ್ಮ್ ಚೇಂಬರ್ನಲ್ಲಿ ಈ ಬಗ್ಗೆ ಸಭೆಯನ್ನು ನಡೆಸಲಾಗ್ತಿದೆ. ಕಮಲಾಕರ್ ಅಂದರೆ ಏನು ವೆಂಕಟೇಶ್ ಕಮಲಾಕರ್ ಅವ್ರನ್ನ ಕೂರಿಸ್ಕೊಂಡು ಸೊ ಈ ಒಂದು ಸಭೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಲಾಗುತ್ತೆ. ಅಂದರೆ ಕಮಲ್ ಹಾಸನ್ ಅವ್ರಿಗೆ ಈ ಬಗ್ಗೆ ಅವರಿಂದ ಮಾಹಿತಿ ತಲುಪಿಸಲಾಗುತ್ತೆ. ಅಂದರೆ ಈ ಥರ ಕನ್ನಡದ ಬಗ್ಗೆ ಉದ್ದಟತನದ ಒಂದು ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ ಕರ್ನಾಟಕದಲ್ಲಿ. ಸೊ ಹೀಗಾಗಿ ನೀವು ಇದರ ಬಗ್ಗೆ ಒಂದು ಕ್ಷಮೆಯನ್ನು ಕೇಳಬೇಕು, ಅದರ್ವೈಸ್ ಏನಾದರೂ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಮಾಡ್ತಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು. ಅದರ್ವೈಸ್ ಏನಾದರೂ ಇನ್ನೂ ಕ್ಷಮೆ ಕೇಳಲಿಲ್ಲ ಅಂತಂದರೆ ತಗ್ ಲೈಫ್ ಸಿನಿಮಾನ ಕರ್ನಾಟಕದಾದ್ಯಂತ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಯಿತು ಅನ್ನೋದ್ರ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ರಂಗನಾಥ್, ಒಟ್ನಲ್ಲಿ ಏನು ಕಮಲ್ ಹಾಸನ್ ಅವರ ಒಂದು ಏನು ದುರಂಕಾರದ ಒಂದು ಹೇಳಿಕೆ ಇದೆ, ನಾನು ಕ್ಷಮೆ ಕೇಳೋದಿಲ್ಲ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅನ್ನೋ ಒಂದು ಹೇಳಿಕೆ ಏನಿದೆ ಅದ್ರ ಬಗ್ಗೆ ತೀವ್ರ ಖಂಡನೆ ಎಲ್ಲ ಕಡೆ ವ್ಯಕ್ತವಾಗ್ತಿರುವಂಥದ್ದು. ಜೊತೆಗೆ ಅವರಿಗೆ ಒಂದು ತಕ್ಕ ಉತ್ತರ ಕೊಡಲೇಬೇಕು ಕನ್ನಡಿಗರಿಂದ. ಕನ್ನಡ ಭಾಷೆ ಬಗ್ಗೆ ಅವರು ಇನ್ಯಾವತ್ತೂ ಮಾತನಾಡಬಾರ್ದು ಒಂದು ನಿಟ್ಟಿನಲ್ಲಿ ಉಗ್ರ ಹೋರಾಟವನ್ನ ಎಲ್ಲ ಕಡೆನೂ ಮಾಡ್ಲಾಗ್ತಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.